ವಿದ್ಯಾರ್ಥಿಗಳೇ, SSLC ಗಣಿತ ಪರೀಕ್ಷೆಯಲ್ಲಿ ಕೇವಲ 4 ಪ್ರಶ್ನೆಗಳನ್ನು ಅಟೆಂಡ್ ಮಾಡೋ ಮೂಲಕ ನಾವು 13 ಅಂಕಗಳನ್ನು ಹೇಗೆ ಪಡೆಯಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, ಈ ಅಧ್ಯಾಯದಿಂದ ಒಂದು ಗ್ರಾಫ್ ಬರುತ್ತೆ. ಆ ಗ್ರಾಫನ್ನು ಮಾಡಿದರೆ 4 ಅಂಕಗಳು ಬರುತ್ತೆ. ಎರಡನೇದಾಗಿ ತ್ರಿಭುಜಗಳು, ಟ್ರಯಾಂಗಲ್ಸ್, ಈ ಅಧ್ಯಾಯದಿಂದ ಪ್ರಮೇಯಗಳು ಬರುತ್ತಿದೆ. ಥಿಯರಮ್, ಒಟ್ಟಿನಲ್ಲಿ 5 ಪ್ರಮೇಯಗಳು ಇದ್ದರೂ ಸಹ 2 ಪ್ರಮೇಯಗಳನ್ನು ನೀವು ಕಲೀಲೇಬೇಕಾಗತ್ತೆ. ಅದು ಯಾವುದಪ್ಪ ಅಂದರೆ ಥೇಲ್ಸ್ ಪ್ರಮೇಯ ಮತ್ತಿನ್ನೊಂದು ಕೋನ ನಿರ್ಧಾರಕ ಗುಣ ಅಂತ ಕರಿತೀವಿ. ಆ್ಯಂಗಲ್ ಕ್ರೈಟೀರಿಯಾ ಥಿಯರಮ್ ಅಂತ ಹೇಳ್ತೀವಿ. ಈ 2 ಥಿಯರಮ್ಗಳನ್ನು ಕಲಿತ್ರೆ ಕನಿಷ್ಠ 4 ಅಂಕ ಬಂದೇ ಬರುತ್ತೆ. ಮೂರನೇದು ವೃತ್ತಗಳು ಅಧ್ಯಾಯದಿಂದ, ಅಲ್ಲಿ 2 ಪುಟಾಣಿ ಪ್ರಮೇಯಗಳಿದ್ದಾವೆ. 2 ಪ್ರಮೇಯಗಳಿದ್ದಾವೆ, ಆ 2 ಪ್ರಮೇಯಗಳನ್ನು ಕಲಿಬೇಕಾಗತ್ತೆ. ಅದರಲ್ಲಿ ಒಂದು ಪ್ರಮೇಯ ಪರೀಕ್ಷೆನಲ್ಲಿ ಬರುತ್ತೆ. ಸರ್ಕಲ್ಸ್ ಚಾಪ್ಟರಿಂದ ಬರುವಂತಹ ಈ 2 ಪುಟಾಣಿ ಥಿಯರಮ್ಗಳಲ್ಲಿ ಒಂದು ಥಿಯರಮ್ ಏನು ಬರುತ್ತೆ, ಅದರಿಂದ ನಾವು 3 ಅಂಕವನ್ನು ಪಡಿಬೋದು. ಸುಲಭವಾದಂತಹ ಪ್ರಮೇಯಗಳಾಗಿದೆ ಅದು. ಕೊನೆಯದಾಗಿ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಚಾಪ್ಟರಿಂದ, ಇದರಲ್ಲಿ ಒಂದು ಸಂಖ್ಯೆಯನ್ನು ಅಭಾಗಲಬ್ಧ ಅಂತ ಸಾಧಿಸಬೇಕು. ಪ್ರೂವ್ ದಟ್ ದ ಗಿವನ್ ನಂಬರ್ ಈಸ್ ಎನ್ ಇರ್ರ್ಯಾಷನಲ್ ಅಂತ ಕೇಳ್ತಾರೆ. 2 ಅಂಕದ ಪ್ರಶ್ನೆ. ಇದು ಪ್ರಮೇಯದ ರೀತಿ ಇರುತ್ತೆ, ಸುಲಭವಾಗಿರುತ್ತೆ. 2 ಅಂಕವನ್ನು ಸುಲಭವಾಗಿ ಪಡೆಯಬಹುದು. ಒಟ್ಟಿನಲ್ಲಿ ನೋಡಿ, ಗ್ರಾಫಿಂದ 4 ಅಂಕ, ತ್ರಿಭುಜಗಳು ಪ್ರಮೇಯದಿಂದ 4 ಅಂಕ, ವೃತ್ತಗಳು ಪ್ರಮೇಯದಿಂದ 3 ಅಂಕ, ಮತ್ತು ವಾಸ್ತವ ಸಂಖ್ಯೆಗಳಿಂದ 2 ಅಂಕ. ನೋಡಿ, ಕೇವಲ 4 ಪ್ರಶ್ನೆ ಕಲಿತರೂ 13 ಅಂಕವನ್ನು ಪಡೆಯಬಹುದು. ಗಣಿತ ಪಾಸಾಗೋದೆಷ್ಟು ಸುಲಭ ಅಲ್ವಾ?